ನರೇಂದ್ರ ಮೋದಿ ನಿನ್ನೆ ಒಂದು ಸಮಾರಂಭದಲ್ಲಿ ಮಾತಾಡ್ತಾ ದೇಶದ ಜನತೆಗೆ ಒಂದು ಕರೆಯನ್ನು ಕೊಟ್ಟರು. ಇದು ಯುದ್ಧ ಕಾಲ, ದಯವಿಟ್ಟು ಪೆಟ್ರೋಲ್ ಬಳಕೆಯನ್ನು ಕಡಿಮೆ ಮಾಡ್ರಿಯಪ್ಪ. ರಾಹುಲ್ ಗಾಂಧಿಯವರಿಗೆ ಇದು ಅರ್ಥನೇ ಆಗಲ್ಲ. ಮೋದಿ ಹೇಳ್ತಿದ್ದಾಗಲೇ ಅವ್ರದ್ದೊಂದು ಟ್ವೀಟ್ ಬಂದು ಬಿದ್ದೇ ಬಿಡ್ತು. ಇಂಥ ಕಾಂಪ್ರಮೈಸ್ಡ್ PM ಇಂದ ದೇಶ ನಡೆಸೋದಕ್ಕೆ ಸಾಧ್ಯನೇ ಇಲ್ಲ. 2008ರಲ್ಲಿ ಆಗಿನ ಪ್ರಧಾನಿ ಮನಮೋಹನ್ ಸಿಂಗ್ ದೇಶವನ್ನುದ್ದೇಶಿಸಿ ಒಂದು ದಿನ ಭಾಷಣ ಮಾಡಿದ್ರು. ಬೇರೆ ದೇಶಗಳಲ್ಲಿ ಯುದ್ಧ ಆದಾಗ ಭಾರತದಲ್ಲೂ ಸಹ ಹಣದುಬ್ಬರ ಆಗೋದು ಸಹಜ. ನೆಹರು ಕಾಂಪ್ರಮೈಸ್ಡ್ ಪ್ರೈಮ್ ಮಿನಿಸ್ಟರ್. ಸಂಕಷ್ಟದ ಸಂದರ್ಭದಲ್ಲಿ ಹಿಂದಿನ ಪ್ರಧಾನಿಗಳಿರ್ಬೋದು, ಹಿಂದಿನ ಮಂತ್ರಿಗಳಿರ್ಬೋದು, ಏನೇನು ಮಾತಾಡಿದರು ಅದಕ್ಕೆ ವಿರುದ್ಧವಾಗಿ ಏನಾದರೂ ಮೋದಿ ಮಾತಾಡ್ಬಿಟ್ರ ರಾಹುಲ್ ಗಾಂಧಿಯವರು ಉತ್ತರ ಕೊಡಬೇಕು. ಸ್ನೇಹಿತರೆ ನಮಸ್ಕಾರ, ಹೊಸದಿಗಂತ ಡಿಜಿಟಲ್ ಚಾನಲ್ಗೆ ಸ್ವಾಗತ. ನರೇಂದ್ರ ಮೋದಿ ನಿನ್ನೆ ಆಡಿದಂತಹ ಒಂದು ಮಾತು ಇವತ್ತು ದೇಶದ ಎಲ್ಲ ಕಡೆ ಚರ್ಚೆ ಆಗ್ತಾ ಇದೆ. ಎಂದಿನಂತೆ ರಾಹುಲ್ ಗಾಂಧಿಯವರು ನರೇಂದ್ರ ಮೋದಿಯನ್ನು ಟೀಕೆ ಮಾಡಿಬಿಟ್ಟು ಒಂದು ಟ್ವೀಟ್ ಮಾಡಿಬಿಟ್ಟಿದ್ದಾರೆ. ಸೊ ಮೋದಿ ಹೇಳಿದ್ದೇನು, ರಾಹುಲ್ ಗಾಂಧಿ ಟ್ವೀಟ್ ಮಾಡಿದ್ದೇನು ಅಂತ ನೋಡಿದಾಗ ನಮ್ಮ ದೇಶದ ಪ್ರತಿಪಕ್ಷದ ನಾಯಕ ರಾಹುಲ್ ಗಾಂಧಿ ಯಾವ ಲೋಕದಲ್ಲಿದ್ದಾರೆ ಅನ್ನುವಂಥ ಪ್ರಶ್ನೆ ಮೂಡೋದು ಸಹಜ. ಯಾಕೆ ಇಂಥ ಪ್ರಶ್ನೆ ಮೂಡ್ತು ಇದನ್ನು ನಾನು ನಿಮಗೆ ಒಂದೊಂದಾಗಿ ಹೇಳ್ತಾ ಹೋಗ್ತೇನೆ. ಅದಕ್ಕೆ ಮುಂಚೆ ನಮ್ಮ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋವನ್ನು ಸಂಪೂರ್ಣ ನೋಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನರೇಂದ್ರ ಮೋದಿ ನಿನ್ನೆ ಒಂದು ಸಮಾರಂಭದಲ್ಲಿ ಮಾತಾಡ್ತಾ ದೇಶದ ಜನತೆಗೆ ಒಂದು ಕರೆಯನ್ನು ಕೊಟ್ಟರು, ಒಂದು ಮನವಿಯನ್ನು ಮಾಡಿದ್ರು. ಇದು ಯುದ್ಧ ಕಾಲ, ನಿಮಗೆ ಗೊತ್ತೇ ಇದೆ, ಕೊಲ್ಲಿ ರಾಷ್ಟ್ರಗಳಲ್ಲಿ ಎಂಥ ಸಂಕಷ್ಟ ಇದೆ, ಹಾಗಾಗಿ ಭಾರತಕ್ಕೆ ತೈಲ ಸರಬರಾಜು ಕಡಿಮೆ ಆಗ್ತಾ ಇದೆ, ತೈಲ ಸಂಕಷ್ಟವನ್ನು ಭಾರತ ಎದುರಿಸ್ತಾ ಇದೆ. ಇಂಥ ಸಂದರ್ಭದಲ್ಲಿ ದಯವಿಟ್ಟು ಪೆಟ್ರೋಲ್ ಬಳಕೆಯನ್ನು ಕಡಿಮೆ ಮಾಡಿರಿಯಪ್ಪ. ಇಂಡಿವಿಜುವಲ್ ಆಗಿ ಕಾರಲ್ಲಿ ಓಡಾಡೋದ್ರ ಬದಲು ಕಾರ್ ಪೂಲಿಂಗ್ ಮಾಡ್ಕೊಳ್ಳಿ. ನೀವು ಒಂದು ಆಫೀಸ್ಗೆ ಒಂದೊಂದು ಕಾರಲ್ಲಿ ಒಬ್ಬೊಬ್ಬರು ಹೋಗೋದ್ರ ಬದಲು ಒಂದೇ ಆಫೀಸ್ಗೆ ಹೋಗುವಂಥವ್ರು ಒಂದು 4-5 ಜನ ಒಟ್ಟಿಗೆ ಒಂದು ಕಾರಲ್ಲಿ ಹೋಗಿ, ಬೈಕಲ್ಲಿ ಹೋಗುವಂಥವ್ರು ಮೆಟ್ರೋದಲ್ಲೋ ಬಸ್ಸಲ್ಲೋ ಓಡಾಡಿ. ಅಷ್ಟರ ಮಟ್ಟಿಗೆ ಪೆಟ್ರೋಲನ್ನು ಉಳಿಸಿ. ಪ್ರತಿದಿನ ಆಫೀಸ್ಗೆ ಹೋಗುವಂಥವ್ರು ವರ್ಕ್ ಫ್ರಮ್ ಹೋಮ್ ಸೌಲಭ್ಯ ಇದ್ದರೆ ಅದನ್ನು ಬಳಸ್ಕೊಳ್ಳಿ. ಚಿನ್ನ ಖರೀದಿ ಮೇಲೆ ದಯವಿಟ್ಟು ಒಂದು ಹಿಡಿತಾ ಇರಲಿ. ಹೆಚ್ಚು ಚಿನ್ನ ಖರೀದಿಸೋಕೆ ಹೋಗಬೇಡಿ. ಸ್ವಲ್ಪ ದಿನಗಳ ಮಟ್ಟಿಗೆ ಈ ಒಂದು ನನ್ನ ಮನವಿಯನ್ನು ದಯವಿಟ್ಟು ನೀವು ಪಾಲಿಸಿ ಅನ್ನುವಂಥ ಮನವಿಯನ್ನು ಪ್ರಧಾನಿ ನರೇಂದ್ರ ಮೋದಿ ಕೊಟ್ಟರು. ದೇಶದ ಸಂಕಷ್ಟ ಕಾಲದಲ್ಲಿ ಅವರು ಈ ಮನವಿಯನ್ನು ಮಾಡಿದರು. जैसे एक बड़ा संकल्प है पेट्रोल डीजल का संयम से इस्तेमाल करना. साथियों, हमें पेट्रोल डीजल का उपयोग कम करना होगा. शहरों में जहां मेट्रो है वहां हम तय करें कि हम मेट्रो का ही उपयोग करेंगे. ज्यादा से ज्यादा मेट्रो में ही जाएंगे. अगर कार में ही जाना जरूरी है तो फिर कार पूल करने का प्रयास करें और भी लोगों को साथ बिठा ले. अगर हमें कहीं सामान भेजना हो तो कोशिश करनी है कि वह ज्यादा से ज्यादा रेलवे गुड्स के जो ट्रेन होती है रेलवे की सर्विसेज से भेजें, ताकि इलेक्ट्रिक रेलवे होने के कारण पेट्रोल डीजल की जरूरत नहीं पड़ती है. ಯಾವುದೇ ಒಬ್ಬ ಕುಟುಂಬದ ಯಜಮಾನ ಆ ಕುಟುಂಬ ಸಂಕಷ್ಟದಲ್ಲಿದ್ದಾಗ ತನ್ನ ಮನೆಯವರಿಗೆ ಹೇಳೋದು ಹೀಗೇನೆ, ನೋಡ್ರಪ್ಪ ನೋಡ್ಕೊಂಡು ಖರ್ಚು ಮಾಡ್ರಪ್ಪ, ಮಗಳ ಮದುವೆ ಇದೆ, ಅಲ್ಲೇನು ಮನೆ ಕಟ್ಟಿಸ್ತಾ ಇದ್ದೀನಿ, ಆ ಮಗಳಿಗೆ ನಾನು ಫೀಸ್ ಕಟ್ಟಬೇಕು. ಹೀಗೆಲ್ಲ ಇರುವಾಗ ಮನೆಯಲ್ಲಿ ಹೋಗೋರು ಬರೋರು ಜಾಸ್ತಿ ಇದ್ದಾರೆ, ನೆಂಟರಿಷ್ಟು ಜಾಸ್ತಿ, ಹೀಗನ್ಬಿಟ್ಟು ಮುಂಚೆ ಖರ್ಚು ಮಾಡ್ತಿದ್ದಂಗೆ ಮಾಡಬೇಡಿ, ಸ್ವಲ್ಪ ನೋಡಿಕೊಂಡು ಖರ್ಚು ಮಾಡಿ ಅಂತ ಮನೆ ಯಜಮಾನ ಮನೆಯವ್ರಿಗೆ ಹೇಳ್ತಾನಲ್ವಾ. ಅದೇ ರೀತಿಯಲ್ಲಿ ನರೇಂದ್ರ ಮೋದಿ ಹೇಳಿದ್ದಾರೆ. ಅದೇ ಮನೆಯಲ್ಲೇ ಇದ್ದಾರೆ ರಾಹುಲ್ ಗಾಂಧಿಯವರು. ಆದರೆ ರಾಹುಲ್ ಗಾಂಧಿಯವರಿಗೆ ಇದು ಅರ್ಥನೇ ಆಗಲ್ಲ, ಅಥವಾ ಅರ್ಥ ಆಗದ ಹಾಗೆ ಅವರು ನಟಿಸ್ತಾರೆ. ಯಾಕೆ ಅಂತಂದರೆ ಮೋದಿ ಹೇಳ್ತಿದ್ದಾಗಲೇ ಅವ್ರದ್ದೊಂದು ಟ್ವೀಟ್ ಬಂದು ಬಿದ್ದೇ ಬಿಡ್ತು. ನರೇಂದ್ರ ಮೋದಿ ಕಾಂಪ್ರಮೈಸ್ ಆಗಿಬಿಟ್ಟಿದ್ದಾರೆ. ಇಂಥ ಕಾಂಪ್ರಮೈಸ್ಡ್ PM ಇಂದ ದೇಶ ನಡೆಸೋದಕ್ಕೆ ಸಾಧ್ಯನೇ ಇಲ್ಲ. ಇಡೀ ದೇಶದ ಆಡಳಿತ ನರೇಂದ್ರ ಮೋದಿಯವರ ಹಿಡಿತ ತಪ್ಪಿ ಜಾರಿಬಿಟ್ಟಿದೆ. ದೇಶದ ಜನರಿಗೆ ನೀನು ಹೀಗೆ ಮಾಡಬೇಡ, ಹೀಗೆ ಮಾಡು, ನೀನು ಇದನ್ನು ಪರ್ಚೇಸ್ ಮಾಡಬೇಡ, ನೀನು ಇದನ್ನು ಪರ್ಚೇಸ್ ಮಾಡು, ನೀನು ವಿದೇಶಕ್ಕೆ ಹೋಗಬೇಡ ಅಂತ ಹೇಳೋದಕ್ಕೆ ನರೇಂದ್ರ ಮೋದಿಗೆ ಎಷ್ಟು ಧೈರ್ಯ. ಈ 12 ವರ್ಷಗಳಲ್ಲಿ ನರೇಂದ್ರ ಮೋದಿ ಭಾರತವನ್ನು ಯಾವ ಸ್ಥಾನಕ್ಕೆ ತಂದು ಬಿಟ್ಬಿಟ್ರು. ಅಯ್ಯೋ ರಾಮ, ಏನು ಗತಿ ಬಂತು ದೇಶಕ್ಕೆ, ಇಂಥವರಿಂದ ದೇಶ ಉದ್ಧಾರ ಸಾಧ್ಯನಾ ಅಂತ ನರೇಂದ್ರ ಮೋದಿಯವರ ವಿರುದ್ಧ ತಮ್ಮ ಎಂದಿನ ವಾಗ್ದಾಳಿಯನ್ನು ರಾಹುಲ್ ಗಾಂಧಿಯವರು ಮಾಡಿದ್ರು. ಸಂಕಷ್ಟದ ಸಮಯ, ಒಂದಷ್ಟು ಕಠಿಣ ನಿಲುವುಗಳನ್ನು ದೇಶ ತಗೊಳ್ಬೇಕಾಗತ್ತೆ. ನಮಗೆ ಬೇಕೋ ಬೇಡವೋ ನಾವು ಈ ಪರಿಸ್ಥಿತಿಯಲ್ಲಿ, ಈ ಸಂಕಷ್ಟದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀವಿ ಒಂದು ದೇಶವಾಗಿ, ನಮ್ಮ ಪಾತ್ರ ಏನೂ ಇಲ್ಲದಿದ್ದರೂ. ಹೀಗಿರುವಾಗ ರಾಹುಲ್ ಗಾಂಧಿಗೆ
ಇವ್ಯಾವೂ ಅರ್ಥ ಆಗದೇ ಏನಿಲ್ಲ. ಆದರೆ ಅವರು ಎಂದಿನಂತೆ ತಮ್ಮ ಕುಚೋದ್ಯವನ್ನು ಮುಂದುವರಿಸಿದ್ದಾರೆ. ಭಾರತದಲ್ಲಿ ಯಾವುದಾದರೂ 2 ಅತಿ ಹೆಚ್ಚು ಆಮದು ಮಾಡಿಕೊಳ್ಳುವಂಥ ವಸ್ತುಗಳಿದ್ದರೆ ಅದು ಒಂದು ಪೆಟ್ರೋಲಿಯಂ ಪ್ರಾಡಕ್ಟು, ಇನ್ನೊಂದು ಗೋಲ್ಡ್, ಚಿನ್ನ. ಹಾಗಾಗಿ ಮೋದಿ ಪೆಟ್ರೋಲ್ ಬಳಕೆ ಕಡಿಮೆ ಮಾಡಿ ಚಿನ್ನ ಖರೀದಿಯನ್ನು ಮುಂದೂಡಿ ಅಂತ ಹೇಳಿತ್ತು. ಚಿನ್ನ ಖರೀದಿ ಮಾಡುವಾಗಲಿ ಅಥವಾ ಪೆಟ್ರೋಲಿಯಂ ಉತ್ಪನ್ನಗಳನ್ನು ಆಮದು ಮಾಡಿಕೊಳ್ಳುವಾಗಲಿ ನಾವು ಡಾಲರ್ಗಳಲ್ಲಿ ಹಣವನ್ನು ಕೊಡಬೇಕಾಗುತ್ತೆ. ಅದು ಭಾರತದ ವಿದೇಶಿ ವಿನಿಮಯ ಸಂಗ್ರಹದ ಮೇಲೆ ದುಷ್ಪರಿಣಾಮ ಬೀರುತ್ತೆ. ಹಾಗಾಗಿ ಅದು ದೇಶದ ಆರ್ಥಿಕತೆ ಮೇಲೆ ಹೊಡೆತ ಬೀಳುತ್ತೆ. ಹಾಗಾಗಿಯೇ ಮೋದಿ ಈ ಮಾತುಗಳನ್ನು ಹೇಳಿತ್ತು. ಇಲ್ಲಿ ನರೇಂದ್ರ ಮೋದಿ ಹೇಳಿದ ಸರಿನಾ, ರಾಹುಲ್ ಗಾಂಧಿ ಹೇಳಿದ ಸರಿನಾ, ನರೇಂದ್ರ ಮೋದಿ ಹೀಗೆ ಹೇಳಬಾರ್ದಾಗಿತ್ತು, ಇನ್ನೇನಾದರೂ ಬೇರೆ ಒಂದು ಕ್ರಮಗಳನ್ನು ತಗೊಳ್ಬೋದಾಗಿತ್ತು, ಇದೆಲ್ಲ ಚರ್ಚೆಗಳು ಒಂದು ಕಡೆ. ನಾನು ಈಗ ನಿಮ್ಗೆ ಹೇಳೋಕೆ ಹೊರಟಿರೋದು ರಾಹುಲ್ ಗಾಂಧಿಯವರು ಹೇಳಿದ್ರಲ್ಲ ಕಾಂಪ್ರಮೈಸ್ಡ್ PM ಅಂತ. ಈ ಹಿಂದಿನ ಪ್ರಧಾನಿಗಳು ಇಂಥ ಸಂದರ್ಭದಲ್ಲಿ ಅಥವಾ ಯಾವುದೇ ಸಂದರ್ಭದಲ್ಲಿ ಪೆಟ್ರೋಲ್, ಡೀಸೆಲ್ ಮತ್ತು ಚಿನ್ನ ಖರೀದಿ ವಿಚಾರದಲ್ಲಿ ಏನೇನೆಲ್ಲ ಮಾತಾಡಿದರು ಅದನ್ನು ನಾನು ನಿಮ್ಮ ಮುಂದೆ ಇಡೋದಕ್ಕೆ ಬಯಸ್ತೇನೆ. 2008ರಲ್ಲಿ ಆಗಿನ ಪ್ರಧಾನಿ ಮನಮೋಹನ್ ಸಿಂಗ್ ದೇಶವನ್ನುದ್ದೇಶಿಸಿ ಒಂದು ದಿನ ಭಾಷಣ ಮಾಡಿದ್ರು. ಏನು, ದೇಶ ಸಂಕಷ್ಟದಲ್ಲಿದೆ ಭಾರತೀಯರೇ, ನಾವು ಆಯಿಲ್ ಬಾಂಡಿನ ಬಡ್ಡಿ ಸಹ ಕಟ್ಟಕ್ಕಾಗ್ತಾ ಇಲ್ಲ, ಸೊ ಆಯಿಲ್ ಪೂರೈಕೆ ಕಷ್ಟ ಆಗ್ತಾ ಇದೆ, ಹಾಗಾಗಿ ನಾವು ತೈಲ ಬೆಲೆಯನ್ನು ಅಂದರೆ ಪೆಟ್ರೋಲ್ ಬೆಲೆಯನ್ನು ಜಾಸ್ತಿ ಮಾಡಲೇಬೇಕಾಗಿದೆ, ದಯವಿಟ್ಟು ಸಹಕರಿಸಿ, ಪೆಟ್ರೋಲ್ ಬಳಕೆಯನ್ನು ಕಡಿಮೆ ಮಾಡಿ, ಪೆಟ್ರೋಲ್ ಉಳಿತಾಯ ಮಾಡಿ ಅನ್ನುವಂಥ ಮಾತನ್ನು ಆಡೋದು. मैं सबसे पहले डीजल के दामों में बढ़ोतरी और LPG सिलेंडरों पर लगाई गई सीमा के बारे में बात करना चाहूँगा। हम अपनी जरूरत के तेल का करीब 80% आयात करते हैं और पिछले 4 सालों के दौरान विश्व बाजार में तेल की कीमतों में तेजी से बढ़ोतरी हुई है। हमने इन बढ़ी हुई कीमतों का सारा बोझ आप पर नहीं पड़ने दिया। हमारी कोशिश ये रही है कि जहाँ तक हो सके आपको इस परेशानी से बचाए रखें। इसके नतीजे में पेट्रोलियम पदार्थों पर दी जाने वाली सब्सिडी में बड़े पैमाने पर इजाफा हुआ है। पिछले साल ये सब्सिडी 1,40,000 करोड़ रुपए थी। अगर हमने कोई कार्रवाई न की होती तो इस साल ये सब्सिडी बढ़कर 2 लाख करोड़ रुपए से भी ज्यादा हो जाती। ನೋಡಿ, ಈ ಮಾತನ್ನು ಪ್ರಧಾನಿ ಮನಮೋಹನ್ ಸಿಂಗ್ ಆಡಿದಾಗ ಯಾವುದೇ ಯುದ್ಧ ಇರಲಿಲ್ಲ, ಹೊರಗಿನ ಯಾವ ಸಂಕಷ್ಟಗಳು ಭಾರತಕ್ಕೆ ತಟ್ಟಿರಲಿಲ್ಲ. ಅದುವರೆಗೆ ಭಾರತವನ್ನು ಆಳಿದ ಸರ್ಕಾರಗಳು ಮಾಡಿದ ಮಹಾಪರಾಧದಿಂದಾಗಿ ಅವತ್ತು ಭಾರತ ಆ ಸ್ಥಿತಿಗೆ ಬಂದಿತ್ತು, ಬಡ್ಡಿ ಕಟ್ಟಕ್ಕಾಗ್ತಿರ್ಲಿಲ್ಲ. ಅಂಥ ಸಂದರ್ಭದಲ್ಲಿ ಮನಮೋಹನ್ ಸಿಂಗ್ ನೇರವಾಗಿ ಏನು ಆಗ್ತಿದೆ ಅನ್ನೋದನ್ನು ದೇಶದ ಜನತೆಯ ಮುಂದಿಟ್ಟು. ಹಾಗಾದರೆ ಮನಮೋಹನ್ ಸಿಂಗ್ ಕಾಂಪ್ರಮೈಸ್ಡ್ ಪ್ರೈಮ್ ಮಿನಿಸ್ಟರಾ? ಅವರು ಆಗ ದೇಶದ ಆಡಳಿತವನ್ನು ನಡೆಸೋಕೆ ಅಸಮರ್ಥರಾಗಿದ್ದಾರಾ? ರಾಹುಲ್ ಗಾಂಧಿಯವರು ಉತ್ತರ ಕೊಡಬೇಕು. ಅದೇ ಮನಮೋಹನ್ ಸಿಂಗ್ ಅವರು ಪ್ರಧಾನಿಯಾಗಿದ್ದಾಗ ಪಿ ಚಿದಂಬರಂ ಹಣಕಾಸು ಸಚಿವರಾಗಿದ್ದರು. ಅವರು ಏನು ಮಾತಾಡಿದ್ರು ಗೊತ್ತಾ? 2013ರಲ್ಲಿ. ಅದನ್ನು ಸಲ ಕೇಳಿಸ್ಕೊಳ್ಳಿ. Please resist the temptation to buy gold. And we can have it for 6 months, 1 year, almost minimal gold imports into the country. It will dramatically change the situation of the current account deficit. ನೋಡಿ, ದಯವಿಟ್ಟು ನಿಮ್ಗೆ ಗೊತ್ತಪ್ಪ, ಚಿನ್ನದ ಮೇಲೆ ನಿಮ್ಗೆ ಎಷ್ಟು ವ್ಯಾಮೋಹ ಅಂತ ಗೊತ್ತು. ದಯವಿಟ್ಟು ಚಿನ್ನ ಖರೀದಿಯನ್ನು ಒಂದು ಸ್ವಲ್ಪ ದಿನ ಮುಂದೂಡಿ, ಒಂದು 6 ತಿಂಗಳು, 1 ವರ್ಷನೋ. ನೀವು ಹಾಗೆ ಮುಂದೂಡಿದ್ರೆ ದೇಶಕ್ಕೆ ಅನುಕೂಲ ಆಗುತ್ತೆ, ಚಿದಂಬರಂ ಹೇಳಿದರು. ಹಾಗಾದರೆ ಚಿದಂಬರಂಗೆ ದೇಶದ ಹಣಕಾಸು ಸಚಿವರಾಗಿ ಕಾರ್ಯನಿರ್ವಹಿಸುವಂತಹ ಯಾವ ಸಾಮರ್ಥ್ಯ ಇರಲಿಲ್ವಾ? ರಾಹುಲ್ ಗಾಂಧಿಯವರು ಉತ್ತರ ಕೊಡಬೇಕು. ಅದೇ ಸಂದರ್ಭದಲ್ಲಿ ಅದೇ UPA ಸರ್ಕಾರದ ಸಮಯದಲ್ಲಿ ವೀರಪ್ಪ ಮೊಯ್ಲಿಯವರು ಪೆಟ್ರೋಲಿಯಂ ಸಚಿವರಾಗಿದ್ದರು. ಅವರು ದೇಶದಲ್ಲಿ ಜನ ಪೆಟ್ರೋಲ್ ಉಳಿಸಬೇಕು ಅಂತ ಒಂದು ಮೆಸೇಜ್ ಕೊಡಲಿಕ್ಕೆ ನಾನು ವಾರಕ್ಕೊಂದು ದಿನ ಮೆಟ್ರೋದಲ್ಲಿ ಪ್ರಯಾಣ ಮಾಡ್ತೇನೆ ಅಂತ ಎಲ್ಲ ಮೀಡಿಯಾದವ್ರನ್ನ ಕರೆಸಿ ಮೀಡಿಯಾ ಮುಂದೆ ಮೆಟ್ರೋದಲ್ಲಿ ಪ್ರಯಾಣ ಮಾಡಿದರು. Sir, are you going to do this every week? Are we going to see you do this every week? Every Wednesday. Every Wednesday you will be taking the metro to work. Yeah. So Whenever through the I'm day, there in Delhi. so through the day you will be taking only public transport. We don't see you using your vehicle at all through the day never, today. Never. And once if you do it, public will also think of it. ಆ ಮುಖಾಂತರ ದೇಶದ ಜನತೆಗೆ ಒಂದು ಮೆಸೇಜ್ ಹೋಗಲಿ, ಎಲ್ಲರೂ ಮೆಟ್ರೋನೇ ಬಳಸಲಿ, ಪೆಟ್ರೋಲ್ ಬಳಕೆ ಕಡಿಮೆ ಆಗಲಿ ಅಂತ. ಅಷ್ಟೇ ಅಲ್ಲ, ಇನ್ನೊಂದು ಮಾತನ್ನು ಹೇಳಿದರು ವೀರಪ್ಪ ಮೊಯ್ಲಿಯವರು. ಈ ಸಂಕಷ್ಟದ ಸಮಯದಲ್ಲಿ ನಾವು ಪೆಟ್ರೋಲ್ ಬಂಕ್ಗಳನ್ನು ಸಂಜೆ 7 ಗಂಟೆಗೆ ಕ್ಲೋಸ್ ಮಾಡಿಬಿಡಬೇಕು.
ಇಂಥ ಒಂದು ಚಿಂತನೆ ನಮ್ಮ ಇಲಾಖೆಯಲ್ಲಿ ನಡೀತಾ ಇದೆ ಅಂತ. ನೋಡಿ, ಪೆಟ್ರೋಲ್ ಸಂಕಷ್ಟ ಎದುರಾದಾಗೆಲ್ಲ ಹಿಂದಿನ UPA ಸರ್ಕಾರ ಯಾವ ರೀತಿ ನಡೆದುಕೊಂಡಿತ್ತು, ಯಾವ ರೀತಿ ಮಾತಾಡಿತ್ತು, ಇದೆಲ್ಲವೂ ಅಸಮರ್ಥ ರಾಜಕಾರಣಿಗಳ ಪ್ರಲಾಪ ಅಂತ ರಾಹುಲ್ ಗಾಂಧಿಯವರು ಒಪ್ಕೋತಾರೆ. ಹಾಗಾದರೆ ಅದನ್ನೂ ಬಿಡಿ, ರಾಹುಲ್ ಗಾಂಧಿಯವರ ಮುತ್ತಾತ ದೇಶದ ಮೊಟ್ಟ ಮೊದಲ ಪ್ರಧಾನಿ ಜವಾಹರ್ಲಾಲ್ ನೆಹರು 1961ರಲ್ಲಿ ಅನಿಸುತ್ತೆ ಒಂದು ಸಾರ್ವಜನಿಕ ಭಾಷಣದಲ್ಲಿ ಒಂದು ಮಾತನ್ನು ಹೇಳಿದರು. ಕೊರಿಯಾ ಮತ್ತು ಅಮೆರಿಕ ಯುದ್ಧ ಆಗ್ತಾ ಇದೆ, ಬೇರೆ ದೇಶಗಳಲ್ಲಿ ಯುದ್ಧ ಆದಾಗ ಭಾರತದಲ್ಲೂ ಸಹ ಹಣದುಬ್ಬರ ಆಗೋದು ಸಹಜ, ಭಾರತದಲ್ಲೂ ಸಹ ಬೆಲೆ ಏರಿಕೆ ಆಗೋದು ಸಹಜ, ಇದೆಲ್ಲವನ್ನು ಭಾರತೀಯರು ಸಹಿಸಿಕೊಳ್ಬೇಕಾಗುತ್ತೆ. ಅದನ್ನು ನೋಡಿಬಿಡಿ. पुष्ट और दुनिया के वाकयात, अगर वहाँ कोरिया में लड़ाई हो तो उसका असर यहाँ पड़ जाता है चीजों के भाव पर, हमारे काबू के बाहर बात है। अगर अमेरिका में कोई बात हो उसका असर यहाँ की चीजों के दाम से पड़ जाए, लेकिन उसी के साथ ये भी बात है और ये हमारे काबू की बात है कि हमारे मुल्क ही में बाज लोग ऐसे कि जो अपने खुद गर्जी के लिए, अपनी लालच में ऐसी बातें उन्होंने की कि खुद फायदा हो चाहे कौम को नुकसान हो. ನೋಡಿ, ಹೀಗೆ ಹೇಳಿದಂಥ ನೆಹರು ಕಾಂಪ್ರಮೈಸ್ಡ್ ಪ್ರೈಮ್ ಮಿನಿಸ್ಟರ, ರಾಹುಲ್ ಗಾಂಧಿಯವರು ಉತ್ತರ ಕೊಡಬೇಕು. ಸೊ ಅದಕ್ಕೆ ನಾನು ಆರಂಭದಲ್ಲಿ ಹೇಳಿದ್ದು ರಾಹುಲ್ ಗಾಂಧಿಯವರು ಯಾವ ಲೋಕದಲ್ಲಿದ್ದಾರೆ ಅಂತ. ಇನ್ನು ಇವತ್ತಿನ ಸಂದರ್ಭಕ್ಕೆ ತಗೊಳ್ಳಿ. ಇವತ್ತಿನ ತೈಲ ಸಂಕಷ್ಟದ ಸಂದರ್ಭದಲ್ಲಿ ಭಾರತದಲ್ಲಿ ಇಲ್ಲಿಯವರೆಗೆ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಹೆಚ್ಚಳ ಆಗಿಲ್ಲ, ಈ ಕ್ಷಣದವರೆಗೆ. ಮುಂದಿನ ದಿನಗಳಲ್ಲಿ ಆಗಬಹುದು, ಅದರ ಅನಿವಾರ್ಯತೆ ಈಗ ಕಾಣ್ತಾ ಇದೆ. ಆದರೆ ತೈಲ ಸಂಕಷ್ಟ ಶುರುವಾದ ಹೊಸದರಲ್ಲೇ ಪ್ರಪಂಚದ 85 ದೇಶಗಳಲ್ಲಿ ಪೆಟ್ರೋಲ್ ಬೆಲೆ ಏರಿಕೆ ಆಯಿತು ಸ್ನೇಹಿತರೆ. ಕಾಂಬೋಡಿಯಾದಲ್ಲಿ 67%, ವಿಯೆಟ್ನಾಂನಲ್ಲಿ 50%, ಪಕ್ಕದ ಮ್ಯಾನ್ಮಾರ್ನಲ್ಲಿ 100% ಜಾಸ್ತಿ, ಅಮೆರಿಕಾದಲ್ಲಿ 16%, UK-ನಲ್ಲಿ 20%, ಹೀಗೆಲ್ಲ ಪೆಟ್ರೋಲ್ ಬೆಲೆ ಜಾಸ್ತಿ ಆಯಿತು. ಆದರೆ ಭಾರತದಲ್ಲಿ ಇಲ್ಲಿಯವರೆಗೆ ಇನ್ನೂ ಪೆಟ್ರೋಲ್ ಬೆಲೆ ಜಾಸ್ತಿ ಆಗಿಲ್ಲ. ಮುಂದೆ ಆದರೂ ಆಶ್ಚರ್ಯ ಏನು ಪಡಬೇಕಾಗಿಲ್ಲ. ನಾನಿಲ್ಲಿ ಪೆಟ್ರೋಲ್ ಬೆಲೆ ಜಾಸ್ತಿ ಮಾಡಲೇಬೇಕಾದಂಥ ಸಂದರ್ಭ ಬಂದುಬಿಟ್ಟಿದೆ, ಹಾಗಾಗಿ ನರೇಂದ್ರ ಮೋದಿ ಮಾಡ್ತಿರೋದೆಲ್ಲ ಸರಿ, ಈ ರೀತಿಯ ವಾದ ಮಾಡೋಕ್ಕೆ ಕೂತಿಲ್ಲ. ಆದರೆ ಸಂಕಷ್ಟದ ಸಂದರ್ಭದಲ್ಲಿ ಹಿಂದಿನ ಪ್ರಧಾನಿಗಳಿರ್ಬೋದು, ಹಿಂದಿನ ಮಂತ್ರಿಗಳಿರ್ಬೋದು, ಏನೇನು ಮಾತಾಡಿದರು ಅದಕ್ಕೆ ವಿರುದ್ಧವಾಗಿ ಏನಾದರೂ ಮೋದಿ ಮಾತಾಡ್ಬಿಟ್ರ, ಅದೇ ಹಾದಿಯಲ್ಲೇ ಮೋದಿ ಕೂಡ ಮಾತಾಡಿದ್ದಾರೆ. ಅದನ್ನು ಅರ್ಥ ಮಾಡ್ಕೊಳ್ದಲೆ ರಾಹುಲ್ ಈ ರೀತಿಯ ಟೀಕೆಗಳನ್ನು ಮಾಡಿದ್ರೆ ಪ್ರಶ್ನೆ ಕೇಳಬೇಕಾಗುತ್ತಲ್ವಾ, ರಾಹುಲ್ ಯಾವ ಲೋಕದಲ್ಲಿದ್ದಾರೆ ಅಂತ.